ಜೊತೆನೇ ನಮ್ಮ ಮಕ್ಕಳಿಗೆ ಕಲ್ಸೋಕ್ಕಾದ್ರೂ ನಾವು ಕಲೀಲೇಬೇಕು. ಓಕೆನಾ? ಅಂದರೆ ಅಯ್ಯೋ ಮನೆ ಕೆಲಸ ಇದೆ ಇನ್ನು ಅದನ್ನೇ ಮಾಡೋಕ್ಕಾಗ್ತಾಯಿಲ್ಲ, ಇನ್ನು ನನ್ನ ಕೈಯಿಂದ ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಮನೇಲಿರೋ ಹೆಣ್ಮಕ್ಳು ಅಂದ ತಕ್ಷಣ ನಾವು ಕಸ ಗುಡಿಸೋದು, ಪರ್ಸೆ ಒರೆಸೋದು, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು ಇದಷ್ಟೇ ಅಲ್ಲ ಜೀವನ. ಇದಷ್ಟೇ ಮಾಡ್ಕೋದಲ್ಲ. ಇದು ಹೊಸ ದಿನ ಹೊಸ ವೈಬ್. ಸೊ ಇವತ್ತಿನ ಹೊಸ ವೈಬ್ ವಿತ್ ಶ್ವೇತಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಇವತ್ತು ಶೇಂಗಾ ಹಿಂಡಿ ಹಾಗೆ ಅಗಸೆ ಹಿಂಡಿ ಸ್ವಲ್ಪ ತಿನ್ನೋಕ್ಕೆ ಏನಾದ್ರು ಸ್ನ್ಯಾಕ್ಸ್ಗೆ ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದರ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಶೇಂಗಾ, ಬೆಳ್ಳುಳ್ಳಿ ಹಾಗೆ ರೆಡ್ ಚಿಲ್ಲಿ ಪೌಡರು, ಕರಿಬೇವು, ರುಚಿ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಅಷ್ಟೇ. ಸೊ ಅಗಸೆ ಹಿಂಡಿ ಮಾಡೋದಂದರೆ ಅಗಸೆ ಬೀಜನ ಅಂದರೆ ಅಗಸಿನ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು. ಸೊ ಇನ್ನು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಚೂಡ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಕೂಡ ರೆಸಿಪಿ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡ್ತಾ ಇವತ್ತಿನ ಒಂದು ಟಾಪಿಕ್ನ ಶೇರ್ ಮಾಡ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬಂದು ಫಸ್ಟ್ ರೀಚ್ ಆಗಬೇಕು, ನೋಟಿಫಿಕೇಷನ್ ಬರಬೇಕು, ಆವಾಗ ಮಾತ್ರ ನೀವು ಕ್ಲಿಕ್ ಮಾಡಿ ನೋಡೋದಕ್ಕೆ ಸಾಧ್ಯ. ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ, ಆವಾಗ ನೆಕ್ಸ್ಟ್ ಹಾಕೋ ವೀಡಿಯೋ ನಿಮಗೆ ಬಂದು ಫಸ್ಟ್ ರೀಚ್ ಆಗುತ್ತೆ. ಓಕೆನಾ? ನಾವು ಮನೇಲಿರೋ ಹೆಣ್ಮಕ್ಳು ಮನೆ ಕೆಲಸ ಅಂದ ತಕ್ಷಣ, ಅಂದರೆ ನಾವು ಹೌಸ್ ವೈಫ್ ಅಂದ ತಕ್ಷಣ, ಮನೇಲಿರೋರು ಅಂದ ತಕ್ಷಣ ಯಾವಾಗ ಬೇಕಾದಾಗ ಕೆಲಸ ಮಾಡ್ಕೋತೀವಿ, ಯಾವಾಗ ಬೇಕಾದಾಗ ಹೇಳ್ತೀವಿ. ಅಂದರೆ ಒಂದು ಟೈಮ್ ಅಂತ ಇರುತ್ತೆ, ಬಟ್ ಕೆಲಸನ ನಾವು ಪೋಸ್ಟ್ಪೋನ್ ಮಾಡ್ತೀವಿ. ಓಕೆ ಮನೇಲಿ ಇರ್ತೀವಿ, ಮಾಡಿದರೆ ಆಯಿತು ಬಿಡು ಅಂತ ಹೇಳ್ಬಿಟ್ಟು. ಹಾಗೆ ಮಾಡೋಕ್ಕಿಂತ ದಿನಪೂರ್ತಿ ನಮ್ಮ ಬಾಡಿಗೆ ಒಂದು ಸ್ಟ್ರೆಸ್ಸು, ನಮ್ಮ ಮೆಂಟಲಿ ಸ್ಟ್ರೆಸ್ ಕೂಡ ಆಗುತ್ತೆ. ಸೊ ಕೆಲಸ ಇದೆ ಅಂದರೆ ಅದನ್ನು ಕೂಡ ತಡ್ಕೊಳಕ್ಕಾಗಲ್ಲ. ಓಕೆ ಇನ್ನೂ ಬಟ್ಟೆ ತೊಳಿಬೇಕು, ಬಾಂಡೆ ತಿಕ್ಕಬೇಕು, ಈ ಥರ ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಮೆಂಟಲಿ ಕೂಡ ಸ್ಟ್ರೆಸ್ ಆಗ್ತೀವಿ, ಹಾಗೆ ಫಿಸಿಕಲಿ ಕೂಡ ಸ್ಟ್ರೆಸ್ ಆಗ್ತೀವಿ. ಇದೆಲ್ಲನೂ ಬಿಟ್ಟು ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ನಮಗೆ ದಿನಪೂರ್ತಿ ಮಾಡೋ ಕೆಲಸನ ಬೆಳಿಗ್ಗೆ ಒಂದು 2-3 ಗಂಟೆನಲ್ಲಿ ನಾವು ಮಾಡ್ಕೊಂಬಿಡ್ಬೋದು. ಸೊ ಫಸ್ಟು ನಾವು ಅದಕ್ಕೆ ಕಿಚನ್ ಕ್ಲೀನಿಂಗ್ನ ಮಾಡ್ಕೊಂಬಿಡ್ಬೇಕು. ರಾತ್ರಿ ಆದಷ್ಟು ಬೇಗ ಮಲ್ಕೊಳ್ಳೋದನ್ನು ರೂಢಿ ಹಾಕ್ಕೊಳ್ಳಿ. ಕೆಲವೊಬ್ಬರು ಮನೇಲಿ ಲೇಟಾಗಿ ಮಲ್ಕೊಳ್ತೀವಿ, ಆಬ್ವಿಯಸ್ಲಿ ನಮ್ಮ ಮನೇಲಿ ಕೂಡ ಲೇಟಾಗಿ ಮಲ್ಕೊಳ್ಳೋದು. ಸೊ ನಿದ್ದೆ ರೂಢಿ ಬಿದ್ದರೆ ಅದು ಹಾಗೆ ಆಗುತ್ತೆ. ಹಾಗಾಗಿ ಸೊ ಬೆಳಿಗ್ಗೆ ಬೇಗ ಏಳಬೇಕು ಅಂದರೆ ರಾತ್ರಿ ಬೇಗನೆ ಮಲ್ಕೋಬೇಕು. ಇದನ್ನು ಆದಷ್ಟು ರೂಢಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇದರಿಂದ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಹಾಗಾಗಿ ಸೊ ರಾತ್ರಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಬೇಗ ಕೆಲಸನ ಮಾಡ್ಕೋಬೋದು. ಸೊ ಬೆಳಗ್ಗೆ ಎದ್ದಾಗ ನಮ್ಮ ಸಿಂಕಲ್ಲಿ 1-2 ಪಾತ್ರೆ ಇದ್ರೂ ಅಷ್ಟೇ ಒಂದು ಮೂಡೇ ಆಫ್ ಆಗಿಬಿಡುತ್ತೆ. ಅಯ್ಯೋ ಪಾತ್ರೆ ಇದೆ, ಅದನ್ನು ಸಿಂಕ್ ಸ್ಮೆಲ್ಲು ಅಥವಾ ಅದನ್ನೆಲ್ಲ ನೋಡೋಕ್ಕೆ ಈ ಪಾತ್ರೆ ತೊಳಿಬೇಕಾ ಅಥವಾ ಅಡುಗೆ ಮಾಡಬೇಕಾ, ಕಸ ಗುಡಿಸ್ಬೇಕಾ, ಇದರೆಲ್ಲದರ ಮಧ್ಯೆ ನಮ್ಮ ಹೊಟ್ಟೆಗೂ ಕೂಡ ಏನೂ ತಿಂದೇ ನಾವು ಅಡುಗೆ ಮಾಡೋಕ್ಕೆ ನಿಂತುಬಿಡ್ತೀವಿ. ಸೊ ಆವಾಗ ನಮಗೆ ವೀಕ್ನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈಮ್ ಆಗ್ತಾ ಹೊಟ್ಟೇಲಿ ಏನೂ ಇರೋದಿಲ್ಲ. ಹಾಗಾಗಿ ನಮಗೇನಾಗುತ್ತೆ, ಸಿಟ್ಟು ಬಂದಂಗೆ ಆಗೋದು, ವೀಕ್ನೆಸ್ ಅನಿಸೋದು, ಸೊ ಸುಮ್ಮನೆ ರೇಗಾಡ್ತಾ ಇರೋದು, ಈ ಥರ ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಚಿಕ್ಕ ವಿಷಯಕ್ಕೂ ಮೂಡ್ ಆಫ್ ಆಗಿಬಿಡುತ್ತೆ. ಡೈಲಿ ಪೂರ್ತಿನೇ ಇದರಲ್ಲೇ ಹೋಗಿಬಿಡುತ್ತೆ. ಸೊ ಅದಕ್ಕಿಂತ ಬೆಟರ್ ಅಂದರೆ ರಾತ್ರಿಯೇ ಆದಷ್ಟು ಬಾಂಡೆನೆಲ್ಲ ತೊಳೆದು ಕ್ಲೀನಾಗಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ನಾವು ಒಂದು ಸ್ವಲ್ಪ ಸ್ಲ್ಯಾಬೆಲ್ಲ ಒರೆಸ್ಕೊಂಡ್ಬಿಟ್ಟು ಅಡುಗೆ ಮಾಡೋಕ್ಕೆ ನಿಂತ್ಕೋಬೋದು. ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇದು ಫಸ್ಟ್ ಪಾಯಿಂಟು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮೈಂಡ್ ಫ್ರೆಶ್ ಇರುತ್ತೆ. ಸೊ ಇನ್ನು ನೆಕ್ಸ್ಟು ನಾವು ಏನು ತಿಂಡಿ ಮಾಡಬೇಕು, ಏನು ನಾಷ್ಟ ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಡಬ್ಬಿ ಕಟ್ಟಬೇಕು, ಇದನ್ನು ನಾವು ಮೇಯ್ನಾಗಿ ಒಂದು ರೆಡಿ ಮಾಡ್ಕೊಳ್ಳೇಬೇಕು. ಯಾಕಂದರೆ ನೀವು ನೋಡಿ, ಬೆಳಿಗ್ಗೆ ಓಕೆ ನಾನಿವತ್ತು ಇಡ್ಲಿ ಹಾಕಿದ್ದೀನಿ, ನಾನು ಇಡ್ಲಿನೇ ಮಾಡಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಇಡ್ಲಿಗೆ ಸಾಂಬಾರು ಚಟ್ನಿ ಮಾಡಬೇಕು, ಇದು ಹಾಕಬೇಕು ಅಂತ ನಮಗೆ ಒಂದು ಐಡಿಯಾ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದಾಗ ನಮಗೇನು ಟೆನ್ಷನ್ ಇಲ್ಲ. ಯಾಕಂದರೆ ಇಡ್ಲಿ ಮಾಡ್ತೀನಿ, ಇಡ್ಲಿ ಹಿಟ್ಟು ಹಾಕಿದ್ದೀನಿ, ನಾನು ಮಾಡಲೇಬೇಕು ಅಂತ ಬಿಟ್ಟು ಗೊತ್ತಿರುತ್ತೆ. ಆವಾಗ ನಮ್ಗೆ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಬಟ್ ಅದೇ ಏನೂ ಅಂದರೆ ಗೊತ್ತೇ ಇರೋದಿಲ್ಲ ನಾವು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಯೋಚನೆ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಹಿಡಿಯುತ್ತೆ. ಫ್ರಿಜ್ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಓಕೆ ಏನಾದರೂ ಒಂದು ಕಾಣಿಸ್ತಾ, ಇವಾಗ ಬದನೇಕಾಯಿ ಪಲ್ಯ ಕಾಣಿಸ್ತು, ಬದನೇಕಾಯಿ ಪಲ್ಯ ಮಾಡಬೇಕು ಅನ್ಕೋತೀರ, ನೋಡಿದ್ರೆ ಫ್ರಿಜ್ಜಲ್ಲಿ ಉಳ್ಳಿಗಡ್ಡಿನೇ ಇರೋದಿಲ್ಲ, ಹಿಂಗಾಗ್ಬಿಡುತ್ತೆ. ಹಾಗಾಗಿ ಸೊ ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರೆ ಹಿಂದಿನ ದಿನವೇ ಒಂದು ಸ್ವಲ್ಪ ಐಡಿಯಾ ನೀವು ಬರೆದಿಟ್ಕೊಳ್ಳೋದಾದರೆ ಬರೆದಿಟ್ಕೊಳ್ಳಿ. ಇಲ್ಲ ನನಗೆ ನೆನಪಿರುತ್ತೆ ಅಷ್ಟೊಂದೆಲ್ಲ ಇದು ಬೇಡ ಅಂದರೆ ನೀವು ಅಟ್ಲೀಸ್ಟ್ ಒಂದು ಸರ್ತಿ ಫ್ರಿಜ್ ಓಪನ್ ಮಾಡಿ ನೋಡಿ, ಓಕೆ ಇದನ್ನು ಮಾಡಿದರೆ ಆಯಿತು, ಇದೆಲ್ಲ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಬೇಕಾಗಿರೋದು ಒಂದು ಸ್ವಲ್ಪ ನೋಡಿಕೊಂಡ್ರೆ
ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಬೇಗ ಅದನ್ನು ತೆಗೆದುಬಿಟ್ಟು ಮಾಡ್ಕೋಬೋದು. ಇನ್ನೂ ಬೆಟರ್ ಮಾಡ್ಕೋಬೇಕು ಅಂದರೆ ನೀವು ರಾತ್ರಿಯೇ ಸ್ವಲ್ಪ ಎಲ್ಲ ಚಾಪಿಂಗ್ ಏನೇನಿದೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ವೆಜಿಟೇಬಲ್ಸ್ನೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಬೆಳಿಗ್ಗೆ ಎದ್ದು ಅದನ್ನೆಲ್ಲ ತೊಗೊಂಡು ತೊಳೆದು ಮಾಡಬೇಕಂದ್ರೆ ಲೇಟ್ ಆಗುತ್ತೆ. ಸೊ ರಾತ್ರಿಯೇ ನೀವು ಒಂದು ಸ್ವಲ್ಪ ತೆಗೆದು ವಾಶ್ ಮಾಡಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ, ಫ್ರೆಶ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ತೆಗಿಯೋದು, ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ನಿಮಗೆ ಮಧ್ಯಾಹ್ನ ಊಟಕ್ಕೆ ಡಬ್ಬಿ ಹಾಗೆ ಬೆಳಿಗ್ಗೆ ನಾಷ್ಟ ಎರಡೂ ಕೂಡ ಆಗಿಬಿಡುತ್ತೆ. ಈಸಿಯಾಗುತ್ತೆ, ಟೈಮ್ ಎಷ್ಟು ಸೇವ್ ಆಗುತ್ತೆ ಅಲ್ಲಿ. ಸೊ ಹಾಗಾಗಿ ಈ ಒಂದು ಟಿಪ್ನ ನಾವು ಫಾಲೋ ಮಾಡೋದ್ರಿಂದ ನಮಗೆ ಬೆಳಿಗ್ಗೆ ಒಂದು ಮೂಡ್ನೂ ಫ್ರೆಶ್ ಇರುತ್ತೆ, ನಮ್ಮ ದಿನ ಪೂರ್ತಿ ಕೂಡ ಫ್ರೆಶ್ ಇರುತ್ತೆ. ಹಾಗೆ ಟೈಮ್ ಅಂತೂ ಎಷ್ಟು ಸೇವ್ ಆಗುತ್ತೆ ಅಂದರೆ ನಿಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಯ್ಯೋ ಯಾಕೆ ಟೈಮ್ ಹೋಗ್ತಾ ಇಲ್ಲ ಇವತ್ತು ಅನಿಸ್ಬಿಡುತ್ತೆ, ಅಷ್ಟು ಈಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಕೆಲವೊಬ್ಬರು ಈ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿರೋದಿಲ್ಲ ಅಂತ ಅನ್ಕೋತಾರೆ. ನಿಮ್ಗೆ ಗೊತ್ತಿರುತ್ತಲ್ವ ಯಾವು ಚೆನ್ನಾಗಿರುತ್ತೆ ಯಾವು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ಟೊಮೆಟೊ ಈ ಥರದ್ದೆಲ್ಲ ಕಟ್ ಮಾಡಿ ಇಡೋಕ್ಕೋಗ್ಬೇಡಿ. ಈ ಈರುಳ್ಳಿ ತೆಗೆದುಬಿಟ್ಟು ಸಿಪ್ಪೆ ಎಲ್ಲ ತೆಗೆದಿಡೋದು, ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು, ಶುಂಠಿ ಎಲ್ಲ ಕಟ್ ಮಾಡಿಡೋದು. ಸೊ ಇದು ಏನೇನಿರುತ್ತೆ ಯಾವುದು ಕೆಡೋದಿಲ್ಲ ಅಲ್ವಾ, ಅದನ್ನೆಲ್ಲನೂ ಕೂಡ ನಾವು ಅಡ್ವಾನ್ಸಾಗಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ, ನಮ್ಮ ಮೂಡ್ ಕೂಡ ಫ್ರೆಶ್ ಆಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಸೊ ಇದನ್ನೆಲ್ಲ ಕೂಡ ನಾವು ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಮಕ್ಕಳಿಗೆ ಏನೇನು ಬೇಕು, ಸೊ ಮಕ್ಕಳು ಏನಾದರೂ ಸ್ಕೂಲಿಗೆ ಹೋಗ್ತಾ ಇದ್ದರೆ, ಇನ್ನೂ ಚಿಕ್ಕವರಿದ್ದರೆ ಅವ್ರದ್ದು ಮೂಡು ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಸರ್ತಿ ಅವ್ರ ಮೂಡ್ ಸರಿ ಇರೋದಿಲ್ಲ, ನಿದ್ದೆ ಆಗಿರೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಅಮ್ಮನೇ ಸ್ನಾನ ಮಾಡಿಸ್ಲಿ ಅಂತ ಹೇಳ್ತಾರೆ, ಕೆಲವೊಮ್ಮೆ ಪಪ್ಪ ಮಾಡಿಸ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದು ಸರ್ತಿ ಅವ್ರ ಮೂಡ್ ಮೇಲೆ ನಮ್ಮ ಕೆಲಸ ಡಿಪೆಂಡ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಕಿಚನ್ ಕೆಲಸನ ಬೇಗ ಬೇಗ ಮುಗಿಸ್ಕೊಂಡ್ರೆ ಮಿಕ್ಕಿದ ಕೆಲಸನ ಅಂದರೆ ಅವ್ರಿಗೆ ರೆಡಿ ಮಾಡೋದಾಗಿರ್ಬೋದು, ಅವ್ರಿಗೆ ಉಣ್ಸೋದು ತಿನ್ನಿಸೋದು ಇದನ್ನೆಲ್ಲ ಕೂಡ ಮಾಡೋಕ್ಕೆ ನಮಗೆ ಒಂದು ಸ್ವಲ್ಪ 1 ಅವರ್ ಅಂತೂ ಟೈಮ್ ಬೇಕೇ ಆಗುತ್ತೆ. ಯಾಕಂದರೆ ಅವರಾಗಿ ಹಾಕ್ಕೊಟ್ರೆ ತಿನ್ನೋ ಆಗಿದ್ರೆ ನಡೆಯುತ್ತೆ. ಬಟ್ ನಾವೇ ತಿನ್ನಿಸ್ಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಅಂತ ಎತ್ತಿರಲೇಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಹಾಗೆ ಆಗುತ್ತೆ, ಅವನು ಏನು ತಿನ್ನೋದಿಲ್ಲ, ತಿನ್ನಿಸ್ಲೇಬೇಕು. ಸೊ ಹಂಗಾಗಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಬೇಕೇ ಬೇಕಾಗುತ್ತೆ. ಅವ್ರನ್ನ ರೆಡಿ ಮಾಡೋಕ್ಕಂತೂ 1 ಅವರ್ ಬೇಕು. ಅದಕ್ಕೋಸ್ಕರ ಈ ಬ್ಯಾಗು, ಹೋಮ್ವರ್ಕು, ಆಮೇಲೆ ಶೂಸ್ ಪಾಲಿಷ್ ಮಾಡೋದು ಅಥವಾ ಬಟ್ಟೆನೆಲ್ಲ ಎತ್ತಿಡೋದು, ಸೊ ಇದನ್ನೆಲ್ಲನೂ ಕೂಡ ಆದಷ್ಟು ರಾತ್ರಿನೇ ಮುಗಿಸ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅದು ಎಲ್ಲಿದೆ, ಸಾಕ್ಸ್ ಎಲ್ಲಿದೆ, ಕರ್ಚೀಫ್ ಎಲ್ಲಿದೆ, ಬೆಲ್ಟ್ ಎಲ್ಲಿದೆ, ಸೊ ಈ ಒಂದು ಟೆನ್ಷನ್ ಇರೋದಿಲ್ಲ. ಹಂಗಾಗಿ ಆದಷ್ಟು ಏನೇನಿದೆ ಅಲ್ವಾ, ಸೊ ಎಲ್ಲನೂ ನೋಡ್ಕೊಂಡ್ಬಿಟ್ಟು ನಾವು ರಾತ್ರಿನೇ ಒಂದು ಸ್ವಲ್ಪ ಎತ್ತಿಟ್ಬಿಟ್ರೆ ಬೆಳಗ್ಗೆ ಕೆಲಸ ಆರಾಮ್ಸೆ ಇರುತ್ತೆ. ನಿಮಗೆ ಕಿಚನಲ್ಲಿ ಕೆಲಸ ಇದ್ದರೂ ಕೂಡ ಅದನ್ನೆಲ್ಲನೂ ಒಂದು ಟೇಬಲ್ ಮೇಲೆ ನೀವು ಆರ್ಗನೈಸ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದ ತಕ್ಷಣ ಅವ್ರು ಬಂದು ಹಾಕ್ಕೊಳ್ತಾರೆ. ಒಂದು ಸ್ವಲ್ಪ ಅವ್ರಿಗೆ ಗೊತ್ತಿದ್ದರೆ ಅವ್ರು ಹಾಕ್ಕೊಳ್ತಾರೆ, ಇಲ್ಲಾಂದರೆ ನಿಮಗೆ ತೊಗೊಂಡು ಹಾಕೋಕ್ಕೂ ಕೂಡ ಈಸಿ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಇದನ್ನೆಲ್ಲನೂ ಕೂಡ ಎತ್ತಿಡೋಕ್ಕೆ ಟ್ರೈ ಮಾಡಿ. ಸೊ ಪ್ರತಿದಿನವೂ ನಾವು ಹಾಕ್ಕೊಂಡಿರ್ತೀವಿ ಟೈಮು, ಬಟ್ ನಮ್ಮ ಬಾಡಿನೂ ಕೂಡ ಅದಕ್ಕೆ ಸಫರ್ ಆಗಿರುತ್ತೆ. ಕೆಲವೊಂದು ಸರ್ತಿ ಬೇಜಾರು ಅನ್ನೋದು ಆಗೇ ಆಗುತ್ತೆ. ಕೆಲವೊಂದು ಸರ್ತಿ ನಮಗೂ ಸುಸ್ತಾದಾಗ, ನಮ್ಮ ಬಾಡಿಗೆ ಸ್ಟ್ರೆಸ್ ಆದಾಗ ನಾವು ಕೂಡ ಮರ್ತು ಬಿಡ್ತೀವಿ. ಸೊ ಅವತ್ತು ಎಷ್ಟು ಇದಾಗುತ್ತೆ ಅಂದರೆ ಸ್ಟ್ರೆಸ್ ಆಗಿದೆ ಅಂತ ಮಲ್ಕೊಳ್ತೀವಿ, ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಈ ಗಡಿಬಿಡಿ, ಮತ್ತೆ ಈ ಟೆನ್ಷನು, ಇನ್ನೂ ಮತ್ತೆ ಸ್ಟ್ರೆಸ್ ಆಗುತ್ತೆ. ಸೊ ಇದಂತೂ ಇದ್ದಿದ್ದೆ. ಸೊ ಹಾಗಾಗಿ ಆದಷ್ಟು ಟೈಮ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲನೂ ಎತ್ತಿಟ್ಬಿಟ್ರೆ ಏನಾಗುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಟೈಮ್ನ ನಾವು ಸೇವ್ ಮಾಡ್ಕೋಬೋದು. ಇನ್ನೇನು ಅವ್ರಿಗೆಲ್ಲ ಟಿಫನ್ ಮಾಡಿ ಕಳಿಸ್ಬಿಟ್ರೆ ಮಿಕ್ಕಿದ್ದು ಪಾತ್ರೆ ತೊಳೆಯೋದು, ಮಿಕ್ಕಿದ ಕಸ, ಮನೆ ಕ್ಲೀನ್ ಮಾಡೋದು ಇದನ್ನೆಲ್ಲನೂ ಮಾಡ್ಕೊಂಡ್ಬಿಟ್ಟು ಬಟ್ಟೆ ತೊಳೆದಾಕಿ ಸ್ನಾನ ಮಾಡಿ ಬಂದು ಪೂಜೆ ಮಾಡಿಬಿಟ್ರೆ ಅಷ್ಟರಲ್ಲಿ ಮಕ್ಕಳು ಬಂದುಬಿಡ್ತಾರೆ. ಸೊ ಇನ್ನೂ ನಿಮಗೆ ಮಧ್ಯಾಹ್ನ ಏನಾಗುತ್ತೆ ಅಂದರೆ ಅವಾಗೂ ಕೂಡ ಮಕ್ಕಳಿಗೆ ಉಣ್ಸೋದು ತಿನ್ನಿಸೋದು ಇದನ್ನೆಲ್ಲನೂ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಇರುತ್ತೆ, ಅವ್ರಿಗೆ ಟೈಮ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಮಧ್ಯದಲ್ಲಿ ನಿಮಗೆ ಮತ್ತೆ ಏನಾದ್ರು ಬೇರೆ ರೂಟೀನ್ ಇದ್ದರೆ ನೀವು ಅದನ್ನು ಆ್ಯಡ್ ಮಾಡಿಕೊಂಡು ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು. ಸೊ ಆವಾಗ ಮಧ್ಯಾಹ್ನ ನೀವು ಬೆಳಗ್ಗೆ ಏನಾದರೂ ಬೇಗ ಎದ್ದಿದ್ರೆ ಮಧ್ಯಾಹ್ನ ಆ ಒಂದು ನಿದ್ದೆನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಅಂದರೆ ನನಗೆ ನಿದ್ದೆ ಬೇಕೇ ಬೇಕು ಅನ್ನೋರಿದ್ದರೆ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಈ ಥರ 2 ಮಕ್ಕಳು ಏನಾದರೂ ಇದ್ದರೆ ಸೊ ಅವರ ಒಂದು ಟೈಮಿಂಗ್ ಚೇಂಜ್ ಇರುತ್ತೆ. ಒಬ್ಬರು ಮಲ್ಕೊಂಡಾಗ ಇನ್ನೊಬ್ಬರು ಮಲ್ಕೊಂಡಿರಲ್ಲ, ಕಾಯಕ್ಕಂತೂ ಒಬ್ಬರು ಬೇಕೇ ಆಗುತ್ತೆ. ಹಾಗಾಗಿ ಅಲ್ಲಿ ನಿದ್ದೆ ಅನ್ನೋದು ಇರೋದಿಲ್ಲ. ಸೊ ಆ ಥರ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಸ್ವಲ್ಪ ಟೈಮ್ನ ಮ್ಯಾನೇಜ್ ಮಾಡ್ಕೊಂಡ್ರೆ ನೀವು ಆರಾಮ್ಸೆ ನೀವು ಒಂದು ದಿನ ಪೂರ್ತಿ ಟೈಮ್ನೂ ಕೂಡ ಉಳಿಸ್ಕೋಬೋದು. ಹಾಗೆ ನಿಮ್ಮ ಹೊಸ ಕಲಿಕೆಗೆ ನಿಮಗೆ ಎದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಥವಾ ಹೊಸ ಒಂದು ಏನಾದರೂ ವಿಷಯನ ಕಲಿಯೋದಕ್ಕೆ ನಿಮಗೆ ಟೈಮ್ ಸಿಗುತ್ತೆ ಅಥವಾ ಮೂಡ್ ಇರುತ್ತೆ. ಇವಾಗ ನೀವು ನೋಡಿ ಟೈಮ್ ಇದ್ದರೆ ನಾವು ಏನಾದರೂ ಮಾಡಬೇಕು, ಏನಾದರೂ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಬರುತ್ತೆ. ಅದೇ ನಮಗೆ ಟೈಮ್ ಇಲ್ಲ ಅಂದರೆ ಅಯ್ಯೋ ಮನೆ ಕೆಲಸ ಇದೆ ಇನ್ನು ಅದನ್ನೇ ಮಾಡೋಕ್ಕಾಗ್ತಾಯಿಲ್ಲ, ಇನ್ನು ನನ್ನ ಕೈಯಿಂದ ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಈ ಥರ ನಮ್ಮ ಮೈಂಡ್ಸೆಟ್ ಬಂದುಬಿಡುತ್ತೆ. ಹಾಗಾಗಿ
ಆದಷ್ಟು ಟೈಮ್ನ ಸೇವ್ ಮಾಡ್ಕೊಳ್ಳಿ. ಮನೆಯಲ್ಲಿರೋ ಹೆಣ್ಮಕ್ಳು ಅಂದ ತಕ್ಷಣ ನಾವು ಕಸ ಗುಡಿಸೋದು, ಪರ್ಸೆ ಒರೆಸೋದು, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು ಇದಷ್ಟೇ ಅಲ್ಲ ಜೀವನ. ಇದಷ್ಟೇ ಮಾಡ್ಕೋದಲ್ಲ, ಇದನ್ನ ಮಾಡಲೇಬೇಕು, ಎಲ್ಲರೂ ಮಾಡ್ತೀವಿ. ಬಟ್ ಇದನ್ನು ಬಿಟ್ಟು ನಾವು ಏನಾದರೂ ಕಲಿಬೇಕು, ಏನಾದರೂ ನಾಲೆಜ್ ಪಡ್ಕೋಬೇಕು. ಇವಾಗ ಕಾಲೇಜಲ್ಲಿ ಇದ್ದಾಗ ನಾವು ಅದನ್ನೆಲ್ಲನೂ ಕಲ್ತಿರ್ತೀವಿ. ಬಟ್ ಹೌಸ್ ವೈಫ್ ಅಂತ ಆದಾಗ, ಅದರಲ್ಲೂ ಮಕ್ಕಳು ಅಂತ ಆದಾಗ ನಮ್ಮ ಒಂದು ಜವಾಬ್ದಾರಿ, ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅದ್ರ ಜೊತೆನೇ ನಮ್ಮ ಮಕ್ಕಳಿಗೆ ಕಲ್ಸೋಕ್ಕಾದ್ರೂ ನಾವು ಕಲೀಲೇಬೇಕು. ಓಕೆನಾ? ಸೊ ಹೊಸದಾಗಿ ಏನಾದರೂ ಯೋಚನೆ ಮಾಡಿ, ಹೊಸದಾಗಿ ಏನಾದರೂ ಕಲೀರಿ, ಯೋಚನೆ ಮಾಡ್ಕೊಳ್ಳಿ. ಇವಾಗ ಏನು ನಡೀತಾ ಇದೆ ಹೊರಗಡೆ, ಇವಾಗ ನೀವು ಒಂದು ಆನ್ಲೈನಲ್ಲಿ ಬುಕ್ ಮಾಡ್ತೀರಾ ಅಂದರೆ ಅದು ಎಲ್ಲಿಂದ ಬರುತ್ತೆ, ಅದು ಹೇಗೆ ಬರುತ್ತೆ, ಅದ್ರ ಪ್ರೊಸೆಸಿಂಗ್ ಏನೇನು, ಸೊ ಪ್ರತಿಯೊಂದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಅದು ನಾಲೆಜು, ನಮಗೆ ನಾಲೆಜ್ ಇದ್ರೇ ತಾನೇ ನಮ್ಮ ಮಕ್ಕಳಿಗೆ ನಾವು ನಾಲೆಜ್ ಕೊಡೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನಂತರ ಏನಾದರೂ ಹೊಸದನ್ನು ಡೈಲಿ ನೀವು ಕಲಿಯೋಕ್ಕೆ ಟ್ರೈ ಮಾಡಿ. ಜಸ್ಟ್ ಬರೀ ಮನೆ ಕೆಲಸಕ್ಕೆ ಸೀಮಿತವಾಗಿ ಕೂಡಕ್ಕೆ ಹೋಗಬೇಡಿ. ಸೊ ಇವತ್ತು ಈ ಒಂದು ಸ್ವಲ್ಪ ಶೇರ್ ಮಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಎಲ್ಲ ಒಂದು ಟಿಪ್ಸ್ ನಿಮಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ವಿಡಿಯೋದಿಂದ ಒಂದು ಇಬ್ಬರಿಗಾದ್ರೂ ಹೆಲ್ಪ್ಫುಲ್ ಆಗಿದರೆ ಅಥವಾ ಇಷ್ಟ ಆಗಿದರೆ ನನಗೆ ಅಷ್ಟೇ ಸಾಕು ಈ ಒಂದು ವಿಡಿಯೋ ಮಾಡೋದ್ರಿಂದ. ಸೊ ನಿಮ್ಮೆಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದು ಒಂದೇ, ಸೊ ಸಣ್ಣ ಯೂಟ್ಯೂಬರ್ಸ್ಗೆ ಬೆಳೆಸಿ. ನೀವು ಯಾರ್ಯಾರ್ದೋ ವೀಡಿಯೋ ನೋಡ್ಕೊಂಡು, ಅಂದರೆ ಬೆಳೆದಿರೋರು ವೀಡಿಯೋ ನೋಡ್ಕೊಂಡು, ಅಥವಾ ಅವ್ರ ಶಾಪಿಂಗ್ ಆಗಿರ್ಬೋದು, ಅಥವಾ ಅವರು ಏನೋ ಅವರು ಒಂದು ಲೈಫ್ ಸ್ಟೈಲ್ ಎಲ್ಲ ಇವಾಗ ಆಲ್ರೆಡಿ ಸೆಟ್ಲ್ ಆಗಿರುತ್ತೆ. ಸೊ ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಟೈಮ್ನ ನಾವು ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮನ್ನು ನಾವು ಯಾವ ರೀತಿ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು, ಅದ್ರ ಬಗ್ಗೆ ನಾವು ಗಮನ ಕೊಟ್ಬಿಟ್ಟು ನಾವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ನಮ್ಮ ಒಂದು ಟೈಮ್ನ ನಾವು ವೇಸ್ಟ್ ಮಾಡ್ಕೊಳ್ದೇ ನಮ್ಮ ಒಂದು ಕಲಿಕೆಗೋಸ್ಕರ ನಮ್ಮ ಟೈಮ್ನ ಇನ್ವೆಸ್ಟ್ ಮಾಡೋಣ. ಸೊ ಹಾಗಾಗಿ ಯಾರಾದರೂ ವೀಡಿಯೋ ನಿಮ್ಗೆ ಹೆಲ್ಪ್ ಆಗ್ತಿತ್ತು ಅಂದರೆ ನೀವು ಅವ್ರದ್ದು ವೀಡಿಯೋ ನೋಡಿ ಇಷ್ಟಪಡಿ, ಅವ್ರಿಗೂ ಸಪೋರ್ಟ್ ಮಾಡಿ, ನೀವು ಬೆಳೀರಿ ಅವ್ರ ಜೊತೆ. ಸೊ ಹಾಗಾಗಿ ನನ್ನ ಒಂದು ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಸೊ ಇದೇ ಥರ ವೀಡಿಯೋಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಆವಾಗ ನನಗೆ ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ತುಂಬ ಮೋಟಿವೇಟ್ ಆಗುತ್ತೆ. ಸೊ ನಿಮ್ಮಿಂದ ನಾನು ಪಡೆಯೋದು ಇದೆ. ಸೊ ವೀಡಿಯೋ ನೋಡಿರ್ತೀರ, ಆ ವಿಡಿಯೋದಲ್ಲಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಅಲ್ಲಿಗೆ ಸುಮ್ಮನಾಗ್ಬಿಡಿ. ಸೊ ಒಂದು ಕಮೆಂಟಿಂದ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮೋಟಿವೇಟ್ ಸಿಗುತ್ತೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಮಧ್ಯಾಹ್ನ 3:30 ಆಯಿತು. ಸೊ ಅಷ್ಟರಲ್ಲಿ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಮತ್ತು ಕಿಚನ್ ಕ್ಲೀನ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನನ್ನ ಮಗಳಿಗೆ ಮಲಗಿಸ್ಬಿಟ್ಟು ಆಮೇಲೆ ಬಟ್ಟೆ ತೊಳೆದಾಕಿದೆ. ಸೊ ಅಷ್ಟರಲ್ಲಿ ಮಳೆ ಬರ್ತಾಯಿತ್ತು, ಈವ್ನಿಂಗ್ ಆಯಿತು. ನೆಕ್ಸ್ಟು ರೂಟೀನ್ ಹಾಗೆ ಸ್ಟಾರ್ಟ್ ಆಯಿತು. ವ್ಲಾಗ್ನ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ. ಸೊ ಇವತ್ತಿನ ವೀಡಿಯೋ ಇದಾಗಿತ್ತು. ಸೊ ನಿಮಗೇನಾದರೂ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯವನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೂ ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರೂ ಕೂಡ ಸಣ್ಣವರೇ ಇದ್ದಾರೆ. ಹಾಗಾಗಿ ಆದಷ್ಟು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಮೊದಲಿಂದನೂ ಕೂಡ ಈ ಥರ ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ, ಆಮೇಲೆ ಹುಡ್ಕೊಂಡು ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಹೀಗೆ ಅಂತಲ್ಲ, ನಾನು ಮೊದಲಿಂದನೂ ಹಾಗೆ ಇದ್ದೀನಿ. ಸೊ ನನಗೇನಾದರೂ ಎಲ್ಲ ಕ್ಲೀನಾಗಿರೋದು, ಹಾಗೆ ಹುಡ್ಕೊಂಡು ಕೆಲಸ ಮಾಡೋದು, ಏನಾದರೂ ಮಾಡಬೇಕು ಅಂತ ಗೊಂಡೆ ಕಟ್ಟೋದಾಗಿರ್ಬೋದು, ಇಯರಿಂಗ್ ಮಾಡೋದು, ಇನ್ನು ಮಿಕ್ಕಿದ್ದೇನಾದರೂ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಬೇರೆ ಥರ ಮಾಡ್ತಾಯಿರ್ತೀನಿ. ಬಟ್ ಇವಾಗ ಮಕ್ಕಳಾದಮೇಲೆ ಸ್ವಲ್ಪ ರೂಟೀನ್ ಚೇಂಜ್ ಆಗುತ್ತೆ. ಹಾಗೆ ನಮ್ಮ ಬಾಡಿಗೂ ಕೂಡ ಸ್ಟ್ರೆಸ್ ಆಗುತ್ತೆ, ನಮಗೂ ನಿದ್ದೆ ಇರೋದಿಲ್ಲ. ಈ ಥರ ಕೆಲವೊಂದು ಇದರಿಂದ ರೂಟೀನ್ ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಇವಾಗ ನನ್ನ ಒಂದು ರೂಟೀನ್ ಚೇಂಜ್ ಆಗಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೊಂದು ರೂಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.